ಕಾಡಿನ ವಿಷಯಕ್ಕೆ ಬಂದರೆ, ದಟ್ಟ ಕಾಡನ್ನು ನೀವು ನೋಡಿಲ್ಲವಾದರೆ ಓದುತ್ತಿದ್ದ ಹಾಗೆಯೇ ತೇಜಸ್ವಿಯವರು ನಿಮ್ಮನ್ನು ಪಶ್ಚಿಮ ಘಟ್ಟಗಳ ದಟ್ಟವಾದ ನಿಬಿಡ ಕಾನನದೊಳಗೆ ಕೈ ಹಿಡಿದು ಕರೆದೊಯ್ದು ಅವರ ವಿಸ್ಮಯದ ಲೋಕದ ಒಳಗೆ ತಂದು ನಿಲ್ಲಿಸುತ್ತಾರೆ. ಆತ್ಮೀಯರೇ, ಬನ್ನಿ, ತೇಜಸ್ವಿಯವರ ಸಹಜ ಭಾಷೆಯು ಕಥಾಹಂದರದ ತುಂಬೆಲ್ಲ ತುಂಬಿ ಮುದ ನೀಡುವುದನ್ನು ಅನುಭವಿಸುತ್ತಾ ಅಪರೂಪದ ಹಾರುವ ಓತಿಯ ಹುಡುಕಾಟದ ರೋಚಕ ರೋಮಾಂಚನ ಅನುಭವವನ್ನು ಈ ಓದಿನ ಮೂಲಕ ನಮ್ಮದಾಗಿಸಿಕೊಳ್ಳೋಣ. ನಾನು ಮೂಡುಗೆರೆ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು. ಊರೆಲ್ಲ ಕೆಸರು ಕೊಚ್ಚೆ ಆವರಿಸಿತ್ತು. ಬೆರಳು ಸಂದಿಗಳಲ್ಲೆಲ್ಲ ಕೆಸರು ಹುಣ್ಣು, ಮೂಗಿನಲ್ಲಿ ಇಳಿಯುವ ನೆಗಡಿ, ಒದ್ದೆಯಾದ